ಹಾಲಿನ ರಥಕ್ಕೆ ಎಂತಕ್ಕೆ ಹೋಗಿದ್ದೀರಾ ಗೊತ್ತಿದೆಯಾ ನಿಮಗೆ? ಹೆಂಗೆ ರೇಟು ಎಲ್ಲನೂ? 100 ರೂಪಾಯಿಂದ ಐಟಮ್. ಹಾಯ್ ಫ್ರೆಂಡ್ಸ್, ಶುಭೋದಯ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅನ್ಕೊತೀನಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ಲ ಇವತ್ತಿನ ಬ್ಲಾಗನ್ನು. ಲೆಟ್ಸ್ ಗೋ. ಫ್ರೆಂಡ್ಸ್, ಬೆಳಗಿಂದ ನಮ್ಮದು ಮನೆ ಕಡೆ ಇರುವಂಥದ್ದೆಲ್ಲ ಕೆಲಸಗಳು ಮುಗ್ದಿದೆ. ಹಾಗೆ ಬೆಳಗ್ಗೆ ಚಾ ಕುಡ್ದು ಈಗ 11 ಗಂಟೆಗೆ ಮತ್ತೊಮ್ಮೆ ದಾದನವರಿಗೆ ಮತ್ತು ರುಕ್ಮಿಣಕ್ಕ ಅಡಿಕೆ ಸೊಲಿತಿದ್ದಾರೆ ನೋಡಿ. ಅವರಿಗೆಲ್ಲ ಚಾ ಮಾಡಿಕೊಟ್ಟು ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕೆ ಬಂದಿದ್ದು. ಮತ್ತು ಕೊಟ್ಟಿಗೆ ಕೆಲಸ ಆಗಿರ್ಬೋದು, ಹಸಿ ಹುಲ್ಲು ಹಾಳಿ ಕಡಿಯೋದು, ಹೀಗೆ ಎಲ್ಲ ಕೆಲಸಗಳು ಆಗಿದೆ. ಇನ್ನು ಅಡಿಕೆ ಸೊಲಿಯೋದು ಬಾಕಿ ಇದೆ. ಆಮೇಲೆ ಅಡುಗೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ವಾರ ಬೇರೆ ಹೌದು. ಹಾಗಾಗಿ ಗೈಸ್, ಇದು ಗಂಟೆ ಶಬ್ದ ಬಂದು ನಮ್ಮ ದೇವಸ್ಥಾನದಲ್ಲಿ ಇವತ್ತು ಯಾರ್ದು ಪಾರಾಯಣ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಹಾಗೆ ಅವರು ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಇವಾಗ ತೋಟದಲ್ಲಿದ್ದೀನಲ್ಲ. ಹಾಗೆ ಗೈಸ್, ಇವತ್ತು ನಮ್ಮ ಮನೇಲಿ ಏನೆಲ್ಲ ಕೆಲಸಗಳಿರುತ್ತೆ ಮತ್ತು ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ, ಆಯಿತಾ? ಇಲ್ಲಿ ನನ್ನ ಬೀರಣ್ಣ ಗೈಸ್. ಬೀರಣ್ಣ 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 ಹೇಳು 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 ಹೇಳು. ಹಾಯ್ ಹಾಯ್. ಇವನು ಪಕ್ಕ ಚಾಲು ಇದ್ದಾನೆ ಆಯಿತಾ? ಇವನು ಪಕ್ಕ ಚಾಲು. ಹಾಗೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 12:30 ಆಯಿತು. ಹಾಗೆ ನಾವೀವಾಗ ಅಡಿಕೆ ಸೊಲಿತಾ ಇದ್ದೀವಿ, ನಾನು, ಅಮ್ಮ ಮತ್ತು ರುಕ್ಮಿಣಕ್ಕ. ಹಾಗೆ ನಾನಿವಾಗ ಎದ್ದು ಬಂದೆ, ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ದಾದ ಮತ್ತು ಅಣ್ಣ ಕಾಳು ಮೆಣಸಿನ ಕೊಯ್ಲು ಮಾಡ್ತಾ ಇದ್ದಾರೆ. ಈಗ ಸ್ನಾನ ಮಾಡಿ ಊಟ ಎಲ್ಲ ಆದಮೇಲೆ ಕಾಳು ಮೆಣಸಿನ ಕೊಯ್ಲಿನ ಬಗ್ಗೆ ನಾವು ನೋಡೋಣ. ಹಾಗೆ ಆಯ್ತಾ ಗೈಸ್. ಬೆಳಗ್ಗೆ ನಾನು ಮಾಡ್ಕೊಂಡಿರುವಂಥ ಹೇರ್ ಪ್ಯಾಕ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆವಾಗಲೇ ಅಡಿಕೆ ಸೊಲೋಕ್ಕಿಂತ ಮೊದಲೇ ಹಾಕ್ಕೊಂಡಿದ್ದೀನಿ. ಈಗ 1-1:30 ಗಂಟೆ ಆಯಿತು. ಹಾಗೆ ಈಗ ಸ್ನಾನಕ್ಕೆ ಹೋಗ್ಬೋದು. ಫ್ರೆಂಡ್ಸ್, ದಿನ ಇವರ ಮಲಗುವಂಥ ಅವತಾರಗಳು ನೋಡಿ ಹಿಂಗಿರುತ್ತೆ ಅಂತ ನೋಡಿದ್ರೆ ಅಪ್ಪ ನಮ್ಮನೆ ಬುಲ್ಲನಂತ ನೋಡಿ. ಬೀರಣ್ಣ 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 ಹೇಳು, ಬೀರಣ್ಣ ಹೇಳು, ಬುಲ್ಲಣ್ಣ ಹೇಳು, ಬುಲ್ಲಣ್ಣ 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 ಹೇಳ ಹೇಳ. ಇಲ್ಲ ಗೈಸ್, ಎಂತ ನಿದ್ರೆ ಇವ್ರದ್ದು. ಹೇಳ ಹೇಳ ಹೇಳ. ಹಾಯ್ ಫ್ರೆಂಡ್ಸ್, ಇವಾಗ 4 ಗಂಟೆ ಹತ್ತಿರ ಬಂತು. ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಯಿತಾ. 50-50 ಇದ್ದೀನಿ. ಅಂದರೆ ಇವತ್ತು ನಮ್ಮೂರು ಅಂದರೆ ಹೊಸಕೋಡಿ, ನಮ್ಮ ಮನೆ ಮೂಲತಃ ಹೊಸಕೋಡಿ ನೋಡಿ, ಅಲ್ಲಿ ಜಾತ್ರೆ ಇವತ್ತು. ಹಾಗಾಗಿ ಅಣ್ಣ ಎಲ್ಲರೂ ಹೋಗೋರಿದ್ದಾರೆ, ಅಣ್ಣ ರಾಘಣ್ಣ ಕಡ್ರು ಎಲ್ಲರೂ ಹೋಗೋರಿದ್ದಾರೆ. ನನ್ನ ಹತ್ರನೂ ಬಾಬಾ ಅಂತ ಇದ್ದಾರೆ ಆಯ್ತಾ ಗೈಸ್. ನನಗೆ ಯಾಕೋ 50-50 ಆಯ್ತಾ ಇದೆ ಇವತ್ತು ಆಯಿತಾ. ಎಂತಕ್ಕೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೋಗೋದಿದ್ದಾರೆ, ನಾನಂತೂ ಎಲ್ಲರಿಗಿಂತ ಮೊದಲು ರೆಡಿಯಾಗಿ ಓಡಾಗಿದೆ. ಆದರೆ ಇವತ್ತು ಯಾಕೋ 50-50 ಅಂತ ಅನ್ನಿಸ್ತಾ ಇದೆ. ಅಂದರೆ ಮನೆ ಕಡೆಗೆ ಕೆಲಸ ಕೂಡ ಇದೆ. ಹಾಗಾಗಿ ಮನೆ ಕಡೆ ಕೆಲಸ ಬಿಟ್ಟು ಅಲ್ಲಿ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹಾಗೆ ಹೋದರೆ ಒಂದು ಒಳ್ಳೆಯ ವ್ಲಾಗ್ ಆಯ್ತಿತ್ತು ಅಂತ ಅದು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಬೇಗ ತಿಳಿಸೈತಾ ಯಾವ ಥರ ವ್ಲಾಗ್ ಬೇಕು ಅಂತ. ಮನೆ ಕಡೆದೇ ಜಾಸ್ತಿ ವ್ಲಾಗ್ ಬೇಕಾ ಅಥವಾ ಹೊರಗಡೆದು ಕೂಡ ಬೇಕು ಅಂತ ಅಂದ್ಬಿಟ್ಟು. ಅಂದರೆ ಕೆಲವೊಬ್ಬರು ಫ್ರೀ ಬಸ್ ಇದೆ ಮತ್ತು ಜಾಸ್ತಿ ಮನೆ ಕಡೆದೇ ವ್ಲಾಗ್ ಕೂಡ ನೋಡಿ ಬೇಜಾರು ಬಂದಿದೆ, ಹೊರಗಡೆದು ವ್ಲಾಗ್ ಮಾಡಿ ಅಂತ ಕೇಳ್ತೀರಿ. ಅದ್ರ ಪ್ರಶ್ನೆ ಬೇರೆ ಗೈಸ್. ಇವತ್ತಿನ ಮಟ್ಟಿಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ನನಗೆ ಗೊತ್ತಾಗ್ತಿಲ್ಲ ಗೈಸ್, ಎಂತಕ್ಕೆ ಹಿಂಗೆ ಅನ್ನಿಸ್ತಿದೆ ಅಂತ ಗೊತ್ತಿಲ್ಲ. ಹಾಗೆ ಡ್ರೆಸ್ ಕೂಡ ಐರನ್ ಮಾಡಿ ಇಟ್ಟು ಬಂದಿದ್ದೀನಿ. ಏನು ಮಾಡಲಿ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಆಯಿತಾ. ಹೊಸಕೋಡಿ ಜಾತ್ರೆ ಅಂತೂ ಒಂದು ವರ್ಷನೂ ಕೂಡ ಮಿಸ್ ಮಾಡಿದ್ದಿಲ್ಲ ನಾನು. ಹೋದ ವರ್ಷ ಎಲ್ಲನೂ ಕೂಡ ಹೋಗ್ತಾಯಿದ್ದೀನಿ. ಹೋದ ವರ್ಷ ನಾನು ವ್ಲಾಗ್ ಮಾಡಿಲ್ಲ ಅಂತ ಅಂದ್ಕೊಂತೀನಿ. ಯಾಕೆಂದರೆ ಚಾನಲ್ನ ಜಸ್ಟ್ ಸ್ಟಾರ್ಟ್ ಮಾಡಿದಿರೋದಾಗಿತ್ತಾ. ಅಂದರೆ ಜನರ ಮುಂದೆ ಮಾತಾಡೋದಕ್ಕಾಗಿರ್ಬೋದು, ನನಗೆ ಮಾತಾಡೋದಕ್ಕೆಲ್ಲ ತುಂಬ ಅಂದರೆ
ಕಷ್ಟ ಆಗ್ತಿತ್ತು. ಹಾಗಾಗಿ ಹೋದ ವರ್ಷ ನಾನು ಬ್ಲಾಗ್ ಮಾಡಿರಲಿಲ್ಲಾಗಿದೆ, ಆದರೆ ಜಾತ್ರೆಗೆ ಹೋಗಿದೆ. ಆಮೇಲೆ ರಥ ಎಳೆಯೋದನ್ನು ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕಿದ್ದೆ ಹೋದ ವರ್ಷ. ಇವತ್ತು ನೋಡುವ ಆಯ್ತಾ ಗೈಸ್, ನನ್ನ ಮನಸ್ಸು ಹೇಗೆ ತಿರುಗುತ್ತೆ ಹೇಳಿ ಎಷ್ಟೊತ್ತಿಗೆ ಇನ್ನು ನೋಡೋಣ. ಹೋದರೆ ಮಿಸ್ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ ಸ್ವಲ್ಪನಾದರೂ ಆಯಿತಾ ಗೈಸ್. ಇನ್ನು ಅಣ್ಣನವರೆಲ್ಲ ಇದ್ದಾರೆ, ಇನ್ನೂ ಹೋಗಿಲ್ಲ. ಅಂದರೆ ನಮಗೆ ಇಲ್ಲಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಸಾಕು ಹೊಸಕೋಳಿಗೆ ಹೋಗೋದಕ್ಕೆ. ಹಾಗೆ ಈಗ ಆಗಿದ್ದು ಇನ್ನು 4 ಗಂಟೆ ಆಗಲಿಲ್ಲ ಟೈಮು. ರಥ ಇಳಿಯೋದು 7 ಗಂಟೆ ಮೇಲೆ, ಹಾಗಾಗಿ ಒಂದು 4:15 ಹಿಂಗೆ ಹೊಂಟ್ರೆ ಸಾಕಾಗುತ್ತೆ ಇಲ್ಲಿಂದ. ಹಾಗೆ ಆಯ್ತಾ ಗೈಸ್, ಯೋಚನೆ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನು ಡಿಸಿಷನ್ ತಗೊತೀನಿ ಅಂತ ನಾನು. ಮತ್ತು ಫ್ರೆಂಡ್ಸ್, ಕಾಳುಮೆಣಸನ್ನು ಇವತ್ತು ಸ್ವಲ್ಪ ಕೊಯ್ದಿದ್ದಾರೆ ಆಯಿತಾ. ಮಧ್ಯಾಹ್ನದ ನಂತರ ಅಣ್ಣ ಹೋಗಿಲ್ಲ, ಜಾತ್ರೆಗೆ ಹೋಗಬೇಕು ಅಂತ ಹೋಗಿಲ್ಲ. ದಾದು ಒಬ್ಬರೇ ಈಗ ಕೊಯ್ಯೋದಕ್ಕೆ ಹೋಗಿದ್ದು. ಇವತ್ತು ಸುಮಾರಷ್ಟು ಕೊಯ್ದಿದ್ದಾರೆ, ಕಾಳುಮೆಣಸೆಲ್ಲನೂ ಹಣ್ಣಾಗಿದೆ. ಹಾಗೆ ನಮ್ಮೂರಲ್ಲಿ ಎಲ್ಲರೂ ಕೂಡ ಕೊಯ್ಲನ್ನು ಮಾಡ್ತಾಯಿದ್ದಾರೆ ನೋಡಿ. ಹಾಗಾಗಿ ನಾವು ಕೂಡ ಇವತ್ತು ಮೆಣಸಿನಕಾಳಿನ ಕೊಯ್ಲು ಮಾಡ್ತಾಯಿದ್ದಾರೆ. ಅಂದರೆ ನಾನು ನಿಮ್ಗೆ ಇವತ್ತು ಮಧ್ಯಾಹ್ನ ಕಾಳು ಮೆಣಸಿನ ಕೊಯ್ಲಿನ ಬಗ್ಗೆ ತಿಳಿಸ್ತೆ ಅಂತ ಹೇಳಿದ್ದೆ. ಆದರೆ ಈಗ ಜಾತ್ರೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನೋಡಿ. ಹಾಗಾಗಿ ಯಾವುದು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಗೈಸ್. ಹಾಗೆ ಟೈಟ್ಲ್ ಕೂಡ ಏನು ಹಾಕಿರ್ತೀನಿ ಏನೂ ಐಡಿಯಾ ಇಲ್ಲ ನನಗಿವಾಗ. ಎಲ್ಲನೂ ಕೂಡ ಅಂದರೆ ಇವತ್ತಿನ ಡೇ ಮುಗಿದ ಮೇಲೆ ಎಲ್ಲನೂ ಕೂಡ ಡಿಸೈಡ್ ಆಗೋದು. ಕೆಲವೊಂದು ದಿನ ನಾನೇ ಟೈಟ್ಲನ್ನು ನೆನ್ಪು ಮಾಡಿ ಇಟ್ಕೊಂಡು ವಿಡಿಯೋನ ಶೂಟ್ ಮಾಡ್ತೀನಿ. ಇನ್ನೊಂದು ದಿನ ಆ ಥರ ಆಗೋದಿಲ್ಲ ಆಗಿಬಿಡ್ತದೆ. ಅಂದರೆ ವಿಡಿಯೋ ಶೂಟೇ ಬೇರೆ ಕಡೆ ಆಗುತ್ತೆ. ಹಾಗೆ ಟೈಟ್ಲು ಈ ಥರದ್ದೆಲ್ಲ ಮನೆಗೆ ಬಂದಂದ್ರೆ ಡಿಸೈಡ್ ಮಾಡೋದು ಈ ಥರ ಎಲ್ಲ ಆಗುತ್ತೆ ಕೆಲವೊಂದು ದಿನ. ಹಾಗೆ ಆಯಿತಾ. ಓಕೆ ಫ್ರೆಂಡ್ಸ್, ಹೊಸಕೋಳಿ ಜಾತ್ರೆಗೆ ಹೋಗೋದಕ್ಕೆ ನಾನಂತೂ ತಯಾರಾದೆ. ಹಾಗೆ ನಾನು ಮತ್ತು ಅಣ್ಣ ಹೋಗ್ತಾಯಿದ್ವಿ ನಮ್ಮ ಮನೆಯಿಂದ. ಹಾಗೆ ಇನ್ನು ರಾಘಣ್ಣ, ಜಗ್ಗಣ್ಣ ಹೀಗೆ ಇವರೆಲ್ಲರೂ ಬತ್ತರು. ನಾನು ಯಾವಾಗಲೂ ಎಲ್ಲೇ ಹೋಗೋದಿದ್ರೂ ಡೈರೆಕ್ಟ್ ರೆಡಿ ಯಾಕೆ ಬಂದು ಹೇಳ್ತಿದ್ದಲ್ವ, ಇವತ್ತು ಮಾತ್ರ ನೋಡಿ ರೆಡಿ ಹೋಗೋಕ್ಕಿಂತ ಮೊದಲೇ ಬಂದು ಹೇಳಿದ್ದೀನಿ. ಹಾಗೆ ಗೈಸ್, ಇನ್ನು ಹೊರಡುವ ನಾವು. ಫ್ರೆಂಡ್ಸ್, ನಾವು ಜಾತ್ರೆಗೆ ಬಂದುಬಿಟ್ಟಿದ್ವಿ, ಎಷ್ಟು ಬೇಗ ಬಂದುಬಿಟ್ಟಿದ್ವಿ ಅಲ್ವಾ ನಾವು. ಹಾಗೆ ನಮ್ಮ ಗ್ಯಾಂಗ್ ಕೂಡ ಇದೆ ಆಯಿತಾ, ಅತ್ತಿಗೆಂದಿರು, ಅಣ್ಣಂದಿರು ಎಲ್ಲರೂ ಕೂಡ. ಹಾಗೆ ಇವತ್ತು ಹೊಸಕೋಳಿ ಜಾತ್ರೆ ಹೇಗಿರುತ್ತೆ ಅಂತ ನೋಡುವಲ್ವ ಗೈಸ್. ಹಾಗೆ ಇಲ್ಲಿಂದ ಹೋಗೋದು ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವರ ದರ್ಶನವನ್ನು ಮಾಡಿಕೊಂಡು ಹಾಗೆ ಜಾತ್ರೆಗೆ ಹೋಗೋದು. ಬಾಳೆಹಣ್ಣು ರಥಕ್ಕೆ ಎಂತಕ್ಕೆ ಹೋಗಿದ್ದಾರೆ ಗೊತ್ತಿದೆಯಾ ನಿಮ್ಗೆ? ಬಾಳೆಹಣ್ಣು ರಥಕ್ಕೆ ಎಂತಕ್ಕೆ ಹೋಗಿದ್ದಾರೆ? ಯಾರ ಶಕ್ತಿ? ಎಂತ ರಗಣ್ಣ ತಗಂತ್ರ ನೋಡಿ ಗೈಸ್, ರಾಗಣ್ಣ ತಕೊಂಡ್ರು. ಈಗ ನೋಡುವ ಯಾರ ಶಕ್ತಿ ಹೆಂಗದೆ ಹೇಳಿ. ಸಾಕಣ್ಣ, ಅದೇ ಸಾಕೋದಷ್ಟೇ. ನೋಡೋಣ ಕಡೆಗೆ, ಈಗ ಬೇಡ. ಎಷ್ಟು ರೂಪಾಯಿಂದ? 20 ರೂಪಾಯಿ ತಗೊಂಡಿಯಾ ರಗಣ್ಣ? 20 ರೂಪಾಯಿಂದ ಎಷ್ಟು ತಗೊಂಡ್ರ? ರಾಗಣ್ಣ ನೋಡಿ ಎಲ್ಲರೂ ತಗೊಂಡ್ರ ಗೈಸ್. ಆಯ್ತು, ರೆಡಿನಾ? ಇರು ತಡೆ. ರೈಟ್. ಇಲ್ಲ, ತಗ್ಲಿಲ್ಲ. ಓ ಇಲ್ಲ ಇಲ್ಲ, ಓ ಹೈಟ್ ಆಗೋಯ್ತು. ಇಲ್ಲ, ತಾಗ್ಲಿಲ್ಲ. ತಾಗ್ಲಿಲ್ಲ. ಜಾತ್ರೆಗೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ.
ಹೆಂಗೆ ರೇಟು ಎಲ್ಲನೂ 240 ಡಿಸ್ಕೌಂಟ್ ಇದೆಯಲ್ಲ. ಎಂತ ಬೇಕು ತಕ್ಕ ಯಾವ್ದು ಬೇಕು? ಅದಕ್ಕೊಂದು 4 ತಕಣೆ, ಅದಕ್ಕೊಂದು 4 ಜೋಡಿ ತಕಣೆ. ನಾವು ತಗೊಂಡು ಹೋಗ್ತಾರೆ ಇವ್ರು ಇದ್ರು ಬರ್ತಾರಲ್ಲ ಅಲ್ಲ ತಗೊಂಡು ಹೋಗ್ತಾರೆ. ಎಂತ ತಗೊಂತಾರೆ 100 ರೂಪಾಯಿಂದ ಐಟಮ್. ದೇವ್ರು ತಿರುಗಿಸ್ತಾರೆ. ಅಲ್ಲಿ ಧ್ವಜ ಕಟ್ಟ ನೋಡು, ಅಲ್ಲಿವರೆಗೆ ಅಷ್ಟೇ. Gracias.
ಹೋಗ್ತೇವೆ ಗಜಾನನ್ ನಾಯ್ಕ್